ಈಗ ಕಪ್ಪನ್ನು ಕಪ್ಪು ಅನ್ನೋದು ಕಷ್ಟ, ಬಿಳಿಯನ್ನು ಬಿಳಿ ಅನ್ನೋದು ಕಷ್ಟ, ತಪ್ಪನ್ನು ತಪ್ಪು ಅನ್ನೋದು ಕಷ್ಟ. ಆ ಥರ ಆಗಿಬಿಟ್ಟಿದೆ. ಈಗ ಅಭಿಮಾನ, ಆ ನಟನ ಬಗ್ಗೆ, ಆತನ ಕಲೆ ಬಗ್ಗೆ ಅಭಿಮಾನ ಇಟ್ಕೊಂಡಾಗ ಯಾರ್ದು ತಕರಾರಿಲ್ಲ. ಯಾರ ಅಭಿಮಾನವನ್ನು ಸ್ಟಾಪ್ ಮಾಡೋಕ್ಕಾಗತ್ತೆ? ಆಗಲ್ಲ ಅಲ್ಲ. ಆ ನಟ ಚೆನ್ನಾಗಿ ನಟಿಸ್ತಾ ಇದ್ರು, ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ, ಹಾಗಾಗಿ ಒಂದು ಅಭಿಮಾನ ಇರುತ್ತೆ. ಅದೇ ನಟ ಒಂದು ಅಪರಾಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ಜೈಲು ಸೇರಿಕೊಂಡಾಗ ಅದೇ ಅಭಿಮಾನದಲ್ಲೇ ನೋಡಬೇಕಾ? ಅಥವಾ ಭಾರತದ ಕಾನೂನು, ಈ ನೆಲದ ಸಂವಿಧಾನ, ಈ ನೆಲದ ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ ಏನು ಹೇಳುತ್ತೋ ಆ ಪ್ರಕಾರ ಮಾತಾಡಬೇಕಾ ಅಂತ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಅಭಿಮಾನ ಇಟ್ಕೊಳ್ಳಿ, ಯಾರ್ದು ತಕರಾರಿಲ್ಲ. ಅಭಿಮಾನಿಗೆ ಯಾರು ಗೋಡೆ ಕಟ್ಟೋಕ್ಕೂ ಆಗಲ್ಲ, ಯಾರು ತಡೆಯೋಕ್ಕೂ ಆಗಲ್ಲ. ಆದರೆ ಸಿನಿಮಾ ಅಭಿಮಾನನೇ ಈ ನ್ಯಾಯಾಂಗದ ವಿಚಾರದಲ್ಲೂ ತೋರಿಸ್ತೀನಿ, ಜೈಲಿಗೆ ಹೋದರೂ ಅದನ್ನೇ ತೋರಿಸ್ತೀನಿ, ಆರೋಪಿ ಆದರೂ ಅದನ್ನೇ ತೋರಿಸ್ತೀನಿ, ಕೊಲೆ ಆರೋಪ ಹೊತ್ಕೊಂಡಾಗಲೂ ಅದನ್ನೇ ತೋರಿಸ್ತೀನಿ, ಅದೇ ಇದು ಇದೇ ಅದು, ಅಲ್ಲಿ ಹೀರೋ ಆಗಿದ್ದರೆ ಇಲ್ಲೂ ಹೀರೋನೇ, ಇಲ್ಲೂ ಬಾಸೆ ಅನ್ನೋದಿದೆಯಲ್ಲ. ಇದರ ನಡುವೆ ಒಂದು ರೇಖೆ ಬೇಕು, ಇದರ ನಡುವೆ ಒಂದು ಗೆರೆ ಬೇಕಾಗುತ್ತೆ. ಇಲ್ಲಿ ಒಂದು ಬ್ಯಾರಿಕೇಡ್ ಬೇಕಾಗ, ಅದು ಬೇರೆ ಇದು ಬೇರೆ. ಸಿನಿಮಾ ಎಷ್ಟಾದರೂ ನೋಡಿ ಎಂಜಾಯ್ ಮಾಡಿ, ಅದು ಬೇರೆ ಆಗಿರುತ್ತೆ. ಆದರೆ ಇಲ್ಲೇನಾಗ್ತಾ ಇದೆ, ಏನು ನಡೀತಾ ಇದೆ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ಏನು ನಡೀತಾ ಇದ್ದೋ, ಕಾರಾಗೃಹದ ಒಳಗಡೆ ಏನಾಯಿತು, ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಾಯಿತು, CCTV ಏನಾಯಿತು, 17 ಜನ ಆರೋಪಿಗಳ ಬಗ್ಗೆ ಏನೇನು ಆರೋಪಗಳು ಬಂತು, ವಿಚಾರಣೆ ಕಾಲದಲ್ಲಿ ಏನೇನವರು ಬಾಯಿ ಬಿಟ್ಟಿದ್ದಾರೆ ಅಂತ ನಾವು ಕೂಡ ಮಾತನಾಡುವುದು ನಮ್ಮ ಧರ್ಮ. ಇಲ್ಲೇನಾಗಿದೆ, ಒಂದು ಕಡೆ ಅವ್ರ ಬಾಸ್ ಅಂತೆ ಕೊಲೆ ಆರೋಪ ಹೊತ್ಕೊಂಡು ಜೈಲಲ್ಲಿದ್ದರೂ ಕೂಡ ಫ್ಯಾನ್ಸ್ಗಳ ಹುಚ್ಚಾಟ ಒಂದು ಕಡೆ ಜೋರಾಗಿದೆ. ಕರಿಯ ಸಿನಿಮಾ ರಿಲೀಸ್ ಆಯಿತು, ನೋಡಿ ಎಂಜಾಯ್ ಮಾಡಿ ಖುಷಿ ಪಡಿ, ಯಾರು ಬೇಡ ಅಂದರು. ಆದರೆ ಅಭಿಮಾನಿಗಳೇನು ಮಾಡ್ತಾ ಇದ್ದಾರೆ, ಎಲ್ಲ ಬಿಟ್ಟು ಭಂಗಿ ನೆಟ್ಟ ಅಂತ ಮಾಧ್ಯಮದವ್ರ ಮೇಲೆ ದರ್ಪ. ಏನು ಮಾಡಿದ್ರು ಅಂತ ಮಾಧ್ಯಮ? ಈಗ ಈ ಒಂದು ಕೇಸಪ್ಪ, ಒಂದು ಮರ್ಡರ್ ಕೇಸ್ ನಾವು ತೋರಿಸ್ತಾ ಇದ್ದೀವಿ, ಅದರ ಆರೋಪಿಗಳು ತೋರಿಸ್ತಾ ಇದ್ದೀವಿ, ಅವ್ರು ಜೈಲಿಗೆ ಹೋದಾಗ ತೋರಿಸ್ತಾ ಇದ್ದೀವಿ, ಕೋರ್ಟಿಗೆ ಬಂದಾಗ ತೋರಿಸಿದ್ದೀವಿ. ಏನಿದೆ ಇದರಲ್ಲಿ? ಇಲ್ಲಿ ಮಾಧ್ಯಮದವ್ರು ಸಿಕ್ಕಿದ್ರು ಅಂಥೇಳಿ ಮಾಧ್ಯಮದವ್ರ ಮೇಲೆ ದರ್ಪ ತೋರಿಸಿರೋದು, ಅವಾಚ್ಯ ಪದಗಳನ್ನು ಬಳಸೋದು ಮಾಧ್ಯಮಗಳ ವಿರುದ್ಧವಾಗಿ. ಕುಲವಂ ಪೇಳುವುದು ನಾಲಿಗೆ ಅಂತ. ಕುಲವಂ ಪೇಳುವುದು ನಾಲಿಗೆ, ನಿನ್ನ ಕುಲ ಎಂಥದ್ದು ಅನ್ನೋದನ್ನು ನಾಲಿಗೆ ಹೇಳುತ್ತೆ ಅಂತ. ಅಂದರೆ ನಿನ್ನ ಸಂಸ್ಕಾರ ಎಂಥದ್ದು ಅಂತ ಹೇಳಿ ನಾಲಿಗೆ ತಿಳಿಸುತ್ತೆ ಅಂತ. ಆ ರೀತಿಯಲ್ಲಿ ಅವಾಚ್ಯ ಶಬ್ದಗಳು ಬಳಸಿದ್ರೆ ಏನಪ್ಪ ಸಿಗುತ್ತೆ ನಿಮಗೆ? ಏನು ಸಿಕ್ಬಿಡ್ಬಹುದು? ಮ್ಯಾಕ್ಸಿಮಮ್ಮು ಗ್ರೇಟ್ ಆಗಿಬಿಡ್ತಾರಾ ಯಾರಾದರೂ? ಇವ್ರು ಅವ್ರಿಗೆ ಬೈದು ಅವ್ರು ಇವ್ರಿಗೆ ಬೈದು ಬಿಟ್ರೆ ತುಂಬ ಗ್ರೇಟ್ ಆಗಿಬಿಡ್ತಾರೆ ಅವರು. ಸಖತ್ತಾಗಿ ಒಳ್ಳೊಳ್ಳೆ ಕೆಟ್ಟ ಮಾತು ಬಳಸ್ಬಿಟ್ಟ ಅಂಥೇಳಿ, ಬಹಳ ಶೂರ ಅವನು, ಬಹಳ ಧೈರ್ಯವಂತ, ಅವನು ಎಂತೆಂಥ ಮಾತೊಂದ, ಏನು ಮಾಡೋಕ್ಕಾಗಲಿಲ್ಲ, ಗ್ರೇಟಾ? ಅದು ಗ್ರೇಟ್ ಆಗಬೇಕಾ? ಇಲ್ಲೇನಾಗಿದೆ, ಈ ಥರ ಅವಾಚ್ಯ ಶಬ್ದವನ್ನು ಬಳಸಿ ಬೈತಾ ಇದ್ದಾಗ ಪೊಲೀಸರು ಸ್ವಲ್ಪ ಲಾಠಿ ಕೆಲಸ ಕೊಟ್ಟರು. ಸುಮಾರು ದಿನ ಆಗಿತ್ತು ಅಂತ ಕಾಣುತ್ತೆ, ಪೊಲೀಸರು ಲಾಠಿ ಕೆಲಸ ಇರಲಿಲ್ಲ. ಸರಿ, ಸ್ವಲ್ಪ ಕೆಲಸ ಕೊಟ್ಟಿದ್ದಾರೆ, ತುಂಬಿಕೊಂಡು ಹೋದರು. ಬೆಂಗಳೂರಲ್ಲಿ ಈ ಥರ ಒಂದು ವಾರ್ನಿಂಗನ್ನು ಕೂಡ ಮಾಡಿದ್ದಾರೆ ಪೊಲೀಸರು. ಈ ಥರದ ಹುಚ್ಚಾಟಗಳು ಮಾಡಕೂಡದು, ಹುಚ್ಚಾಟ ಯಾವುದೇ ಕಾರಣಕ್ಕೂ ಮಾಡಕೂಡದು ಅಂತ ಹೇಳಿ ಖಾಕಿ ಜೋರಾಗಿ ಒಂದು ವಾರ್ನಿಂಗನ್ನು ಮಾಡಿದ್ದಾರೆ. ಸಿನಿಮಾ ಇದೆಯಾ, ಸಿನಿಮಾ ನೋಡ್ಕೊಳ್ಳಿ, ಅಲ್ಲಿ ಯಾರ್ಯಾರಿಗೋ ನೀವು ಬೈಯೋದು ಅದೆಲ್ಲ ಏನಿದೆ ಇದರಲ್ಲಿ? ಅದೇ ಹೇಳಿದ್ನಲ್ಲ, ತಪ್ಪನ್ನು ತಪ್ಪು ಅಂತ ಹೇಳೋದು ತಪ್ಪು, ಸರಿ ಅಂತ ಹೇಳೋದು ಕಷ್ಟ ಅನ್ನೋ ಕಾಲದಲ್ಲಿ ನಾವು ಇದ್ದೀವ. ಆರಾಧನೆ ಮಾಡಲಿ, ಅಭಿಷೇಕ ಮಾಡಿಕೊಳ್ಳಿ, ಹೂವಿನ ಹಾರಗಳು ಹಾಕಲಿ, ಯಾರು ತಕರಾರಿದೆ. ಆದರೆ ಸಿನಿಮಾ ಬೇರೆ, ಕಾನೂನು ಬೇರೆ. ಇದನ್ನೇ ಅಲ್ಲಿಗೆ ಮ್ಯಾಚ್ ಮಾಡಿಬಿಡೋದು, ಅದನ್ನೇ ಇಲ್ಲಿಗೆ ತರೋದಿದೆಯಲ್ಲ. ಅಲ್ಲಿ ಪೊಲೀಸ್ ಆಗಿದ್ದರೆ ಸಿನಿಮಾದಲ್ಲ ಅದು, ಇಲ್ಲಿ ಪೊಲೀಸ್ ಅಲ್ವಲ್ಲ. ಇಲ್ಲಿಗೇನು ಆರೋಪಿನ ಆರೋಪಿ ಅಂತಲೇ ಹೇಳಬೇಕು ನಾವು, ಪ್ರಕರಣವನ್ನು ಆ ಪ್ರಕರಣ ಅಂತಲೇ ಓದಬೇಕು. ಅದನ್ನು ಮುಚ್ಚಕ್ಕಾಗಲ್ಲ ನಾವು. ನೋ, ವಿ ಕೆನ್ ನಾಟ್, ಮಾಡಬಾರ್ದು ಅದನ್ನು ಅಂಥೇಳಿ. ಇನ್ನೊಂದು ಕಡೆ ಏನಾಗಿದೆ, ಬಳ್ಳಾರಿಯಲ್ಲಿ ಅಂದರೆ ಒಂದು ಕಡೆ ಪೊಲೀಸರು ಕೂಡ ಹೇಳಿದ್ದಾರೆ, ಇಲ್ಲಿ ದರ್ಶನ್ಗೆ ಕೆಟ್ಟ ಹೆಸರು ಬರ್ತಿರೋದೇ ನಿಮ್ಮಂಥವರಿಂದ ಅಂತ ಕೂಡ ಪೊಲೀಸರು ಒಂದು ಕಡೆ ಹೇಳಿದ್ದಾರೆ. ಈ ಕಡೆ ಬಳ್ಳಾರಿಯಲ್ಲಿ ಚೆಕ್ ಮಾಡಿಕೊಂಡ್ರೆ ದರ್ಶನ್ ಅಭಿಮಾನಿಗಳ ದುರ್ವರ್ತನೆ ಮೇರೆ ಮೀರಿತು. ಬಳ್ಳಾರಿಯ ಆರಾಧ್ಯ ದೇವತೆಯ ಮೇಲೇ ಕಾಲಿಟ್ಟುಬಿಟ್ಟು ಹೂವಿನ ಹಾರವನ್ನು ಕನಕದುರ್ಗಮ್ಮ ದೇವಿಗೆ ಹಾಕಿದ್ದಾರೆ. ಒಂಥರ ಉದ್ದಟತನ ಇವೆಲ್ಲವೂ ಕೂಡ. ಪೂಜೆ ನೆಪದಲ್ಲಿ ದರ್ಶನ್ ಅಭಿಮಾನಿಗಳು ಇಂಥ ವರ್ತನೆ ಯಾಕೆ ಮಾಡಿದ್ರು ಅಂತ ಕೂಡ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ.